ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಪಾಲಕ್ ಸಾಂಬಾರು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಪಾಲಕ್ ಕಟ್ ಮಾಡೀವಿ, ಬಡ್ಡಿ ನೋಡ್ಬೋದು. ಇದು ಪಾಲಕ್ಕು ತೊಳಿಬೇಕು, ಫಿಲ್ಟರ್ ನೀರಲ್ಲಿ ತೊಳಿಬೇಕು, ಅಂದ್ರೆ ಕ್ಲೀನಾಗಿ ಆಗುತ್ತಾ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ತೊಳೆದಿರೋ ಪಾಲಕ್ ಒಂದು ಪ್ಲೇಟಲ್ಲಿ ಹಾಕೋಬೇಕು. ಬ್ಯಾಳಿ ತೊಗೊಂಡ್ವಿ, ಬ್ಯಾಳಿ 2 ವಿಜಿಲ್ ಹೊಡಿಸ್ಬೇಕು. ಬೇಳೆ ಬೇಗ ಸ್ವಲ್ಪ ಕುದಿಬೇಕಂತ ಅಂದ್ರೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕ್ಬೇಕು. ಹಂಗೆ ಇದಕ್ಕೊಂದು ಟೊಮೆಟೊ ಹಾಕೊಂಡ್ಬಿಡ್ತೀವಿ. ಒಂದು 3 ವಿಜಿಲ್ ಹೊಡಿಸ್ಬೇಕಿದು ಕುಕ್ಕರ್ ಮುಚ್ಚಿದ ಮೇಲೆ. ಪಾಲಕ್ ಏನು ತೊಳ್ಕೊಂಡಿವಲ್ಲ, ಇದನ್ನ ಏನು ಮಾಡ್ಬೇಕು, ಈಗ ಕಟ್ ಮಾಡಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಥರ ಕಟ್ ಮಾಡಬೇಕು, ಪೂರ್ತಿ ಸಣ್ಣಾಗಿ ಕಟ್ ಮಾಡಬೇಕು. ವಿಜಿಲ್ ಹೊಡಿತಾ ಇದೆ ಕುಕ್ಕರು, ಯಾವ ಥರ ಹೊಡಿತು ನೋಡಿ ವಿಜಿಲ್, ಈ ಥರ ಹೊಡಿಬೇಕು ವಿಜಿಲ್. ನೋಡ್ಬೋದು ಯಾವ ಥರ ಆಗೈತೆ ಅಂತ ನೋಡೋಣ ಬರ್ರಿ. ಇದೀಗ ಇದನ್ನು ತೊಗೊಂಡು ಇದಕ್ಕೇನಂತಾರ ಗೊತ್ತಿಲ್ಲ ಅಂತಾರ. ಗೊತ್ತಿಲ್ಲ ತೊಗೊಂಡು ಏನು ಮಾಡಬೇಕು, ಈ ಥರ ಮಾಡಬೇಕು. ನೋಡ್ಬೋದು ಬೆಳಗ್ಗೆ ಎಷ್ಟು ನೀಟಾಗಿ ಕುದ್ದೈತೆ ಅಂತೇಳಿ. ನೋಡ್ಬೋದು ಎಲ್ಲ ಇದು ಮಾಡ್ಕೊಂಡ್ಮೇಲೆ ಬ್ಯಾಳೆ ಎಲ್ಲ ಪೂರ ಮೆತ್ತಗಾಗಬೇಕು. ನೋಡಿ ಬ್ಯಾಳೆ ಎಲ್ಲ ಈ ಥರ ಆಯಿತು. ಒಂದು ಇದಕ್ಕೆ ಹಾಕೊತೀವಿ, ಇನ್ನೊಂದು ಬೊಗಣಿಗೆ, ಯಾಕಂದ್ರೆ ನಮ್ಮ ಹತ್ರ ಬೊಗಣಿ ಭಾಳ ಇಲ್ಲ. ನೋಡ್ಬೋದು ನೀವು ಇಲ್ಲಿ ಎಲ್ಲ ತೊಗೊಂಡಿವಿ. ಉಳ್ಳಾಗಡ್ಡಿ, ಕರಿಬೇವು, ಮೆಣಸಿನ್ಕಾಯಿ, ಟೊಮೆಟೊ ಅಂತ ಅದರಲ್ಲಿ ಹಾಕಿ ಏನು ಮಾಡಿವಿ, ಜಜ್ಜಿ ಹಾಕ್ಬಿಟ್ಟಿವಿ. ಈಗ ನೆಕ್ಸ್ಟ್ ಏನಿದ್ರು ಮುಂದೆ ಏನು ಮಾಡೋಣ ಅಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕೋಬೇಕು ಇದಕ್ಕೆ. ಸಾಕು, ಜಾಸ್ತಿ ಹಾಕ್ಬಿಡ್ದು ಎಣ್ಣೆ. ಮತ್ತು ಇದಕ್ಕೆ ಜೀರಿಗೆ ಹಾಕೋಬೇಕು, ಸಾಸಿವೆ ಹಾಕಬೇಕು. ಸ್ವಲ್ಪ ಈ ಥರ ಅಲ್ಲಾಡಿಸ್ಬೇಕು, ಯಾಕಂದರೆ ಎಣ್ಣೆ ಎಲ್ಲ ಕಡೆ ಆಗಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಇದ್ದಿದ್ದು, ಹಿಂಗಾಗಿ ಇನ್ನೊಂದು ಸ್ವಲ್ಪ ಹಾಕೊಂಡ್ವಿ. ನೋಡ್ಬೋದು ಈಗ ನಾವು ಉಳ್ಳಾಗಡ್ಡಿ ಹಾಕ್ತೀವಿ. ನೋಡ್ಬೋದು ನೀವು ಉಳ್ಳಾಗಡ್ಡಿ ಹಾಕಿದ್ದೀವಿ. ಕರಿಬೇವು ಫಸ್ಟ್ ಹಾಕ್ಬೇಕಾಯ್ತು, ಕರಿಬೇವು ಹಾಕೋದಾಗಲಿಲ್ಲ, ನೆನಪಾಗಿಬಿಡ್ತು, ಅದಕ್ಕೇನಾಗಲ್ಲ. ಈ ಥರ ಸ್ವಲ್ಪ ಹಿಂಗೆಲ್ಲ ಮಾಡ್ಬೇಕು. ಅಂದ್ರೆ ಹಿಂಗೆಲ್ಲ ಮಾಡಿದಾಗ ಅದು ಏನಾಗ್ತದೆ ಅಂದ್ರೆ ಸ್ವಲ್ಪ ಕೆಂಪಾಗ್ತದೆ ಉಳ್ಳಾಗಡ್ಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನೋಡ್ಬೋದು ನೀವು ಕೆಂಪು ಯಾವ ಥರ ಆಗುತ್ತೆ ಅಂತೇಳಿ. ನೋಡ್ಬೋದು ಮೆಣಸಿನ್ಕಾಯಿ ಕೊಯ್ದೀವಿ, ಅದು ಒಂದು 4 ಪೀಸು ಫ್ರೈ ಆಗಬೇಕು. ನೋಡ್ಬೋದು ಇದಕ್ಕೆ ಸ್ವಲ್ಪ ನಾವು ಅರಿಶಿನ ಹಾಕೊತೀವಿ. 1 ಸ್ಪೂನ್ ಅರಿಶಿನ ಹಾಕಬೇಕು. ಅರಿಶಿನ ಮತ್ತು 2 ಸ್ಪೂನ್ ಉಪ್ಪು ಹಾಕಬೇಕು. ಅದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕಬೇಕು. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಫ್ರೈ ಆಗ್ತಾಯಿದೆ ಅಂತೇಳಿ. ಅದಕ್ಕೆ ಅದೇ ರೀತಿಯಾಗಿ ಸಾಂಬಾರು ಪುಡಿ ಇದೇ ಹಾಕೋಬೇಕು. ಇದೇ ಹಾಕೊಂಡ್ರೆ ರುಚಿ ಬರೋದು. ಸಾಂಬಾರು ಪುಡಿ ಹಾಕಿದ್ರೆ ಸ್ವಲ್ಪ ಗಟ್ಟಿನೂ ಆಗುತ್ತೆ ಮತ್ತು ಚೆನ್ನಾಗಿ ಟೇಸ್ಟ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ಈ ಥರ ಆದಮೇಲೆ ಏನು ಮಾಡ್ಬೇಕಪ್ಪ ಅಂತಂದರೆ, ಇದಕ್ಕೆ ಇವಾಗ ಪಾಲಕ್ ಹಾಕೋಬೇಕು. ಅದು ಇಟ್ಬಿಟ್ಟು ರೈಸ್ ಹಾಕಬೇಕು. ಪಾಲಕ್ ಹಾಕೊಂಡ್ಮೇಲೆ ಸ್ವಲ್ಪ ಈ ಥರ ತಿರುಗಾಡಬೇಕು. ನೋಡ್ಬೋದು ಪಾಲಕು ಎಷ್ಟು ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಯಿತು.
ಇದು ಆದಮೇಲೆ ಇವಾಗ ಅದು ಬೇಳೆ ನೀರನ್ನ ಹಾಕೋಬೇಕು ಇದಕ್ಕೆ. ಆವಾಗಲೇ ಬೇಳೆ ಮುದ್ದೆ ಹೊಡೆದ್ವಲ್ಲ ಅದನ್ನು ಹಾಕೋಬೇಕು ಈಗ. ಅದಕ್ಕೆ ಮತ್ತೆ ಖಾರ ಹಾಕೋಬೇಕು. ಖಾರ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ನಾವು ಇವಾಗ ಒಂದು 3 ಸ್ಪೂನ್ನ ಖಾರ ಹಾಕ್ತೀವಿ. ಅಲ್ಲಿ ಅರ್ಶಿನ ಚಲತದ, ಅಲ್ಲಿ ಅರ್ಶಿನ ಚಲ್ತಾ ಇದೆ ಅಂತೆ. ಸಮದ್ರು ನೋಡ್ಬೋದು ನೀವು ಇಲ್ಲಿ ಯಾವ ಥರ ಇವಾಗ ಪಾಲಕ್ ಪಲ್ಯ ರೆಡಿ ಆಗುತ್ತೆ ಅಂತೇಳಿ ಸಾಂಬಾರು ತೋರಿಸ್ತೀವಿ ನಿಮಗೆ. ನೋಡ್ಬೋದು ಇದು ಬ್ಯಾಚುಲರ್ ರೂಮಲ್ಲಿ, ಅಂದರೆ ಎಲ್ಲ ಥರ ಐಟಮ್ ಸಿಗೋಲ್ಲ. ಯಾಕಂದ್ರೆ ನಾವು ಇನ್ನೂ ಇದಕ್ಕೆ ಏನೇನು ಕಡಿಮೆ ಹಾಕಿದ್ದೀವಿ ಅಂದರೆ ಬೆಳ್ಳುಳ್ಳಿ ಒಂದು ಹಾಕಿಲ್ಲ. ಬೆಳ್ಳುಳ್ಳಿ ಹಾಕಿದರೆ ಇನ್ನೂ ಟೇಸ್ಟ್ ಆಗೋದು. ಯಾಕೋ ಖಾರ ಕಡಿಮೆ ಅನ್ನಿಸ್ತು, ಹಿಂಗಾಗಿ ಇನ್ನೊಂದು ಸ್ಪೂನ್ ಖಾರ ಹಾಕ್ಕೊತೀವಿ. ಖಾರ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಲ ಹಿಂಗೆ ತಿರುಗಾಡಿಸ್ತೀವಿ. ನೀರು ಕಡಿಮೆ ಆಗಿದೆ ಅನ್ಸುತ್ತಲ್ಲ ಬ್ರೋ? ನೀರು ಹಾಕೋದಾ? ನೀರು ಹಾಕೋಣ. ಎಷ್ಟು, 1 ಗ್ಲಾಸ್ ಹಾಕೋಣ? ಸರಿ, 1 ಗ್ಲಾಸ್ ನೀರು ಹಾಕೋಣ ಇರಿ. ನೋಡ್ಬೋದು ನೀವು ಇಲ್ಲಿ ಇನ್ನೊಂದು ಗ್ಲಾಸ್ ನೀರು ಹಾಕೊತಾ ಇದ್ದೀವಿ. ನೀರು ಹಾಕೊಂಡ್ಮೇಲೆ ಯಾವ ಥರ ಆಗ್ತಾಯಿದೆ ಅಂತೇಳಿ ಎಲ್ಲ ಗ್ಲಾಸ್ ಬೀಳ್ತಾ ಇದೆ ಕೆಳಗಡೆ. ಇವಾಗ ಸ್ವಲ್ಪ ಟೇಸ್ಟ್ ಮಾಡಬೇಕಾಗುತ್ತೆ. ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕೊಂಡ್ಬಿಡೋಣ. ಸಾಕು, ಯಾಕಂದರೆ ಸಾಂಬಾರು ಪೌಡ್ರ್ ಜಾಸ್ತಿ ಹಾಕ್ಬಾರ್ದು. ಇವಾಗ ಒಂದು 5 ನಿಮಿಷ ನಾವು ಸ್ಲೋ ಆಗಿ ಇಡ್ತೀವಿ ಗ್ಯಾಸು. ನೋಡೋಣ ಯಾವ ಥರ ಆಗುತ್ತೆ. 5 ನಿಮಿಷ ಬಿಟ್ಟು ಮತ್ತೆ ತೋರಿಸ್ತೀವಿ ನಿಮಗೆ ಯಾವ ಥರ ಆಗುತ್ತೆ ಅಂತೇಳಿ. ವೇಟ್ ಮಾಡಿ. ಫೈನಲ್ ಆಗಿ ಸೊಪ್ಪು ಸಾರು ರೆಡಿ ಆಗೋಯ್ತು ನೋಡಿ. ಫೈನಲ್ ಆಗಿ ಪಾಲಕ್ ಪಲ್ಯ ಅಂತೂ ರೆಡಿ ಆಯಿತು. ಇವಾಗ ಏನಿದ್ರು ನೆಕ್ಸ್ಟು ರೈಸ್ ಮಾಡಬೇಕು, ಮತ್ತು ರೊಟ್ಟಿ ಎಲ್ಲ ಇದ್ದಾವೆ. ಬನ್ನಿ ರೈಸ್ ಮಾಡೋಣ. ರೊಟ್ಟಿ ಎಲ್ಲ ಮುರ್ಕೊಂಡ್ವಿ. ಈಗ ರೊಟ್ಟಿಗೆ ಏನಪ್ಪ ಅಂತಂದ್ರೆ ಪಾಲಕ್ ಪಲ್ಯ ಸಾಂಬಾರನ್ನ ನಾವು ಹಾಕ್ಕೊಂಡು ಊಟ ಮಾಡ್ತೀವಿ. ನೋಡ್ಬೋದು ನಾವು ಇಬ್ಬರಿದ್ದೀವಿ. 2 ಗ್ಲಾಸ್ ಅಕ್ಕಿ ರೈಸ್ ಮಾಡಬೇಕು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಹಾಕಬೇಕು. ನೋಡ್ಬೋದು ನಾವು ವೈಟ್ ರೈಸ್ಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಎರಡೂ ಮಿಕ್ಸ್ ಮಾಡಿ ತೊಗೊಂಡು ಹಾಕ್ತೀವಿ. ಯಾಕಂದ್ರೆ ಅದು ಜೀರಾ ರೈಸ್ ಮಾಡ್ತೀವಿ. ನಮಸ್ಕಾರ ರೀ ಎಲ್ಲ ಮಂದಿಗೆ. ನಾನು ನಿಮ್ಮ ಬ್ಯಾಚುಲರ್ ಭಾಗೇಶ್ ಮಾತಾಡೋದು ಬೆಂಗಳೂರಿಂದ. ಬರ್ರಿ ಫೈನಲ್ ಆಗಿ ನೋಡ್ಬೋದು ಪಾಲಕ್ ಪಲ್ಯ ಎಲ್ಲ ರೆಡಿ ಆಗೈತಿ, ಮತ್ತು ರೈಸು ರೆಡಿ ಆಗ್ತೈತಿ. ರೈಸ್ ರೆಡಿ ಆಗೋವರೆಗೂ ನಾವು ಒಂದು ಸ್ವಲ್ಪ ಊಟ ಮಾಡ್ತಾ ಇರ್ತೀವಿ. ರೈಸ್ ನೋಡ್ಬೋದು ಯಾವ ಥರ ಆಗಿದೆ ರೈಸ್ ಅಂತ. ಜೀರಿಗೆ ಸಾಸಿವೆ ಎಲ್ಲನೂ ಕಾಣ್ತಾ ಇದ್ದಾವೆ. ಒಂಥರ ಮೆತ್ತಗೈತಪ್ಪ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.